ಅಜಯ್ ಚೆನ್ನಾಗಿದ್ದೀರಾ? ಬನ್ನಿ ಇಲ್ಲಿ ನೀವು ಆಚೆ, ಇಲ್ಲಾಂದ್ರೆ ನೀವು ಕತ್ಲಲ್ಲಿ ಕಾಣಲ್ಲ. ಬನ್ನಿ ಹಿಡ್ಕೊಳ್ಳ, ಕೊಡಿ ಕೈ ಕೊಡಿ. ಹೇಳಿ. ಆಯ್ತು ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸಂಪ ಅಂತ. ಸಂಪ. ಅಯ್ಯೋ ಏನ್ ಸಂಪಾಗಿದೆ ನಮ್ಮ ಅಜ್ಜಿ ಹೆಸರು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಕಾಫಿ ಕುಡಿದ್ರಾ? ಕುಡಿತೀನಿ. ಆರಾಮ? BP ಶುಗರು? BP ಶುಗರ್ ಇದೆ. ಇದೆ. ಮಾತ್ರೆ ದುಡ್ಡು ಸ್ವಲ್ಪ ಇದು ಪೆನ್ಷನ್ ಬರ್ತದೆ, ಮಕ್ಕಳು ನೋಡ್ಕೊಂತಾರೆ, ಹಂಗೆ ಕಾಲ ಕಳೀತದೆ. ನನಗೆ 5 ಮಕ್ಕಳು, 4 ಜನಗೆ ಮದುವೆ ಆಯ್ತು, ಎಲ್ಲ ಸಪ್ರೇಟ್ ಆಗಿದ್ದಾರೆ. ನಮ್ಗೊಂದು ನೋಡ್ತಾರೆ ಸರ್, ಚೆನ್ನಾಗೆ ನೋಡ್ಕೊಂತಾರೆ ಮಕ್ಕಳಿಗೆ. 5 ಜನ ಮಕ್ಕಳು, ಪಂಚ ಪಾಂಡವರು. ನಮ್ಮ ಕುಂತಿ ಸೊಂಪಮ್ಮ ಚೆನ್ನಾಗಿ ನೋಡ್ಕೊತಾರ್ತಾನೆ. ಏನಮ್ಮ ಪ್ರಾಬ್ಲಮ್? ನನಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಒಂದು ಹುಡುಗ ಇನ್ನ ಮದುವೆ ಇಲ್ಲ, ನಾನು ನನ್ನ ಹುಡುಗ ಇಲ್ಲೇ ಇಲ್ಲ. ಪೆನ್ಷನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಬರ್ತದೆ ಸರ್. ಗೃಹಲಕ್ಷ್ಮಿ 2,000 ರೂಪಾಯಿ ಸಿದ್ದರಾಮಯ್ಯನ ಕಾಸು ಅದು ಏನು ಬರಲಿಲ್ಲ ಸರ್. ಅದೇನು ಬರಲ್ವಾ? ಇಲ್ಲ. ರೇಷನ್ ಕಾರ್ಡ್ ಇಲ್ವಾ ನಿಮ್ಗೆ? ಇದೆ ಸರ್. ಇದೆಯಾ? ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಅಕ್ಕಿ ಕೊಡ್ತಾರೆ. ನಮ್ಮ ಹುಡುಗಿ ಅಲ್ಲಿ ಇದ್ದಾಳೆ ಮನೇಲೆ, ಅವಳು ತಂದು ಕೊಡ್ತಾಳೆ ರಾಷನ್. ಚೆನ್ನಾಗಿರವ ಆಯ್ತು, ಖುಷಿಯಾಗೆ. ಸರಿನಾ? ಸರಿ. ಏನ್ರ ಹುಡುಗಿರ ಏನು ಓದ್ತಿದ್ರಿ ಅಲ್ಲವ? ಬೈಲೆ ಏನು ಓದ್ತಿದ್ಯಾ? 9th ಅಂಕಲ್. 9th. ನೀನು 9th. ಎಲ್ಲಿ ಮನೆ? ಮುಂದೆ. ಬಾರವೈಲೆ. ಯಾಕೆ ಹೋಗ್ತಿದ್ಯಾ? ಎದುರ್ಕೊಂಬಾರ್ದು. ನಾನು ಇಲ್ವಾ ಇಲ್ಲಿ? ನಿಮ್ಮ ಅಣ್ಣ ಬ್ರದರ್ ಫ್ರಮ್ ಅನದರ್ ಮದರ್ ಅಲ್ವಾ? ನಾನು ಇರ್ಬೇಕಾದ್ರೆ ಯಾಕೆ ಟೆನ್ಷನ್ನು? ಅವಾಗಿಂದ ನೋಡ್ತಿದ್ದಿರ್ತಾನೆ ಎಲ್ಲರೂ ಮಾತಾಡೋದು. ನಾನು ಯಾರಿಗಾರು ಹೆಸಿಟೇಷನ್ ಮಾಡ್ತಿದ್ದೀನಾ? ಖುಷಿಯಾಗಿ ಜಾಲಿಯಾಗಿ ಮಾತಾಡ್ತಿಲ್ವಾ? ಚೆನ್ನಾಗಿ ಓದ್ತಿದ್ದೀರಾ? ಯಾವ ಸ್ಕೂಲು? ಯು ಫ್ರೆಶಸ್. ಯಾವ್ದು ಫ್ರೆಶಸ್? ಯು ಫ್ರೆಶಸ್. ಯಾವುದೋ ಒಂದು ಇಂಗ್ಲಿಷ್ ಮೀಡಿಯಂ ಅನ್ಕೊಳ್ಳಿ. ಫೀಸ್ ಎಷ್ಟು ಕಟ್ತಿದ್ದೀರಾ? ಗೊತ್ತಿಲ್ಲ. ಅಪ್ಪ ಏನು ಕೆಲಸ ಮಾಡೋದು? ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಇಲ್ಲ, ಹೋಗ್ತಾ ಇಲ್ಲ. ನಿಮ್ದು ಅದೇ ಸ್ಕೂಲಾ? ಮಿತ್ರಾಲಯ ಗರ್ಲ್ಸ್ ಹೈ ಸ್ಕೂಲ್. ಎಷ್ಟು ಫೀಸು? 25,000. ಮನೇಲಿ ಅಪ್ಪ ಅಮ್ಮ ಕಷ್ಟಪಡ್ತಾರಲ್ವಾ? ಅಲ್ವಾ? ಹೆಂಗೆ ನಿಮ್ಮ ಏರಿಯಾ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ ಇಲ್ವಾ? ಮಾತಾಡಿ. ನೋಡಕ್ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಹೊಲಿಗೆ ಎಲ್ಲ ನೋಡಕ್ಕೂ ಚೆನ್ನಾಗಿ ಕಾಣ್ತಿಲ್ವೇ? ನೋಡಕ್ ಮಾತ್ರ ಯಾಕೆ ನಾಚ್ಕೊಂಬಿಡಿ, ಜೋರಾಗಿ ಮಾತಾಡಿ. ಸ್ಕೂಲಲ್ಲಿ ನಿಮ್ಮ ಎಷ್ಟು ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಹಿಂಗೆ ಹೇಳ್ತೀರಾ ನೀವು? ಯಾರು ನಮ್ಮ ಮುಖ್ಯಮಂತ್ರಿ? ಸಿದ್ದರಾಮಯ್ಯ ನಿನ್ನ ನಂಬಿದೆ. ಏನು ಹುಡುಗ, ಏನ್ ನಿನ್ನ ಹೆಸರು? ಲೋಚನ್ ಅನ್ಬಿಟ್ಟ. ಲೋಚನ್ ನೋಡೋ ಹೆಂಗ್ ಮಾತಾಡ್ತಾನೆ ನೋಡಿ. ಲೋಚನ್ ಅವ್ನ ಕಾನ್ಫಿಡೆನ್ಸ್ ಅಲ್ಲೇ ಗೊತ್ತಾಗುತ್ತೆ ಈಗ ಅವ್ನು ಹೆಂಗ್ ಮಾತಾಡ್ತಾನಂತ. ಲೋಚನ್ ಯಾರು ಇವರೆಲ್ಲ ಫ್ರೆಂಡ್ಸಾ? ಇಲ್ಲೇ ಏರಿಯಾದವ್ರಾ? ಹೌದು. ನೋಡಿ ಹೆಂಗ್ ಮಾತಾಡಕ್ಕೆ ಎದುರ್ತಾರಲ್ಲ ಲೋಚನ. ಹೇಳಪ್ಪ, ಎಲ್ಲಿ ಮನೆ? ಇಲ್ಲೇ ಸಂದಲ್ಲಿ. ಸಂಧಿ ಅಲ್ಲ ಮನೆ. ಏನು ಓದ್ತಿದ್ಯಾ ನೀನು? 10th ಕಂಪ್ಲೀಟ್ ಆಯ್ತು, ಇವಾಗ ಕಾಲೇಜ್ ಎಷ್ಟು ಹೋಗ್ತಾ ಪರ್ಸೆಂಟೇಜ್? 70%. ಸಾಕು ಬಿಡು. ಎಷ್ಟು ಪಾಸ್ ಆಗ್ಬೇಕು? ಅದ್ರಲ್ಲಿ 2 ಪಾಸ್ ಆಗ್ಬೋದಿತ್ತು. ಸರಿ ಆಯ್ತು. ಏನ್ ಪ್ರಾಬ್ಲಮ್ ಕಾಣಿಸುತ್ತೆ ನಿಂಗೆ? ಎಲ್ಲಾ ಪ್ರಾಬ್ಲಮ್ಮೇ ಎಲ್ಲ ಪ್ರಾಬ್ಲಮ್ಮೇ. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದೆ. 7th ವರೆಗೂ ಗೌರ್ಮೆಂಟ್ ಸ್ಕೂಲ್, ಅಂದ್ರೆ ಪ್ರೈವೇಟ್ ಓದ್ಬಿಟ್ಟು ಬಂದು ಇಲ್ಲಿ 2 years ಏನೋ ಗೌರ್ಮೆಂಟ್ ಸ್ಕೂಲ್ ಓದ್ದೆ. ಫೆಸಿಲಿಟೀಸೇ ಇಲ್ಲ. ಅಲ್ಲಿರೋ HMIಸೇ ಎಷ್ಟೊಂದು ನೀರು ಸೋಡ್ತಾ ಇತ್ತು. ನೀರು ಸೋಡಿದ್ರೆ ಫುಲ್ ತುಂಬ್ಕೊಂಡ್ಬಿಡ್ತಿತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಇದ್ರ ಪಕ್ಕ ಅಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿರ್ತಿತ್ತು. ಅಷ್ಟು ಪ್ರಾಬ್ಲಮ್ ಇದ್ರೂ ಗೌರ್ಮೆಂಟ್ ಸ್ಕೂಲ್ HM ಮ್ಯಾಮೇ ಎಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ಇವಾಗ BBMP ಅಂತ ಒಂದು ಸ್ಕೂಲ್ ಇದೆ, ಇಲ್ಲಿ ಹೈಸ್ಕೂಲ್ ಇದೆ, ಇಲ್ಲಿ ಸೇರ್ಬೋದಾಗಿತ್ತು. ಬಟ್ ಇಲ್ಲೂ ಏನು ಫೆಸಿಲಿಟೀಸ್ ಇಲ್ಲ. ಸೊ ನಾನು ಆಡ್ಗೋಡಿಯಲ್ಲಿ ಮುನಿ ಚಿನ್ನಪ್ಪ ಅಂತ ಇದೆ, ಅದು ರಾಮಲಿಂಗ್ ರೆಡ್ಡಿ ಸರ್ ಅವ್ರು ಮಾಡ್ತಾ ಇರೋದು. ಚೆನ್ನಾಗಿ ಮಾಡ್ತಿದ್ದಾರೆ, ಆ ಸ್ಕೂಲ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನಾನು ಅಲ್ಲಿ ಓದಿದ್ದೆ, ಹೈಸ್ಕೂಲ್ ಕಂಪ್ಲೀಟ್ ಆಯಿತು. ಇಲ್ಲಿ ಸ್ಕೂಲು ಪ್ರಾಬ್ಲಮ್ ಇದೆ, ಹಾಸ್ಪಿಟ್ಲೂ ಪ್ರಾಬ್ಲಮ್ ಇದೆ. ಹಾಸ್ಪಿಟ್ಲ್ ಹೊಡೆದಾಕ್ತಿದ್ದಾರೆ. ಅದು ಹೊಡೆದಾಕಕ್ಕೆ ಮುಂಚೆ ಇಲ್ಲಿರೋ ಜನಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ಇಲ್ಲಿರೋ ರೋಗಕ್ಕೆ ಒಂದು ಯಾವ್ದಾದ್ರು ಒಂದು ಚಿಕ್ಕ ಕ್ಲಿನಿಕ್ ತರ ಆದ್ರೂ ಮಾಡ್ಬಿಟ್ಟು ಅದನ್ನ ಹೊಡೆದಾಕಿದ್ರೆ ಪರವಾಗಿಲ್ಲ. ಹೌದು. ಬಿಕಾಸ್ ಎಷ್ಟೊಂದು ಪ್ರಾಬ್ಲಮ್ ಆಯ್ತು ಇಲ್ಲಿ. ಈ ರೋಡ್ ಹೊಡೆದಾಕಿನೂ ರೀಸೆಂಟ್ ಆಗಿ ಒಂದು ಆಂಟಿ ಬಿದ್ದೋದ್ರು. ಅವ್ರು ಹಂಗೆ ನಾಯಿ ಕಚ್ತೋ ಇಲ್ಲ ಬೇಬಿ ಬಾರ್ನಿಂಗ್ ಏನಾದ್ರು ಇದ್ರೇನು ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಸೊ ಅದಿಲ್ಲ. ಇದು ಇವಾಗ ಎಲೆಕ್ಷನ್ ಅಂದ್ರೆ ಫಸ್ಟ್ ಮಾಡೋ ಕೆಲ್ಸನೇ ಚೆನ್ನಾಗಿರೋ ರೋಡ್ನ ಹೊಡೆದಾಕ್ಬಿಡೋದು. ಚೆನ್ನಾಗಿರೋ ರೋಡ್ನ ಹೊಡೆದಾಕ್ಬಿಟ್ಟು ಇದು
ನಾರ್ಮಲ್ ಮಾಡ್ತಿದೀವಿ ಅಂತ ಹೇಳ್ಕೊಳೋದು. ಸೊ ಅದು ಎಲೆಕ್ಷನ್ ಎಲ್ಲ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಇನ್ನೂ 18+ ಆಗಿಲ್ಲ. ಬಿಡಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ ಕಣ, ಹೇಳ 18+ ಆಗಿಲ್ಲ. ಸೊ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ಗೆ ಓಟ್ ಏನಾದರೂ ಬಂದರೆ ಇವ್ರಿಗಂತೂ ಹಾಕಲ್ಲ, ಯಾರಿಗೂ ಹಾಕಲ್ಲ ಆ್ಯಕ್ಚುಲಿ. ಸುಮ್ಮನೆ ಆ್ಯಕ್ಚುಲಿ ಈ ಥರ ಓಟ್ ಹಾಕಿನೂ ಏನು ಅದೇ ಏನು ಹಾಕಿನೂ ಏನು ಪ್ರಯೋಜನ ಇಲ್ಲ ಅಂದರೆ, ಆ ಓಟ್ಗೆ ವ್ಯಾಲ್ಯೂ ಇಲ್ಲ ಅಂದರೆ ಏನಕ್ಕೆ ಓಟ್ ಹಾಕಬೇಕು ಅಂದ್ಬಿಟ್ಟು. ಆಯ್ತು, ಮುಂದೊಂದ್ ದಿನ ನೀನು ಓಟ್ ಹಾಕೋ ಟೈಮಿಗೆ ಒಳ್ಳೆಯವರೇ ಬಂದಿರ್ಬೋದೇನೋ, ಹಾಕೊಂಡು ಓಟ್ ಹಾಕೋ. ಓಟ್ ಹಾಕಲ್ಲ ಅಂತ ಹೇಳಕ್ ಬರಲ್ಲ, ಅದು ನಿನ್ನ ಹಕ್ಕು. ಹೌದು. ಬೇಕಾದ್ರೆ ನೀನು ನೋಟ್ ಹಾಕ್ಬೋದು, ಅವರು ಬೇಡ ಇವರು ಬೇಡ, ನಾನು ಯಾರಿಗೂ ಬೇಡ ಅಂತ ಒಂದು ನೋಟ್ ಹಾಕು. ನೋಟ್ ಹಾಕೋ ಒಂದು ಆಪ್ಷನ್ ಇರುತ್ತೆ. 1 ಇಲ್ಲ 2 ಇಲ್ಲ 0 ಅಂತ. ಇನ್ನೊಂದು ಇಲ್ಲೇನಾದ್ರೂ ಪ್ರೋಗ್ರಾಮ್ ಅಂದರೆ ಜಸ್ಟ್ ಪ್ಲೇಟ್ಸು ಕುಕ್ಕರ್ಸ್ ಅದನ್ನ ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಾರೆ. ಸೀರೆ ಹೌದು, ಓಲೆ ಅದು ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಾರೆ. ಅದ್ರ ಬದಲು ಅದೇ ಆ ಪೇಪರ್ ಅದೇ ಕಾಸನ್ನೇ ಯಾವ್ದಾದ್ರು ಒಂದು ಸ್ಕೂಲ್ನ ಕಟ್ಟಿಸೋದು. ಇವಾಗ ಈ ಸ್ಕೂಲ್ ಕಟ್ಟಿಸ್ತಿದ್ದಾರೆ, ಗುಡ್, ಓಕೆ, ಅದು ಕಟ್ಸ್ತಾ ಇದ್ದಾರೆ. ಆದರೆ ಅದು ಆ ಪ್ಲೇಸ್ ಚೆನ್ನಾಗಿದೆಯಾ, ಅದೇನೇ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಗೌರ್ಮೆಂಟ್ ಸ್ಕೂಲಲ್ಲಿ ಜನ ಬರ್ತಿಲ್ಲ ಅಂತಿದ್ದಾರೆ. ಆ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ ಮಾಡಿದ್ರೆ ಏಂತಕ್ಕೆ ಬರಲ್ಲ ಜನ, ಏಂತಕ್ಕೆ ಸ್ಟೂಡೆಂಟ್ಸ್ ಇರಲ್ಲ? ಪ್ರೈವೇಟ್ ಸ್ಕೂಲ್ಗೆ ನಮ್ಮ ಈ ಏರಿಯಾದಲ್ಲಿ ಎಷ್ಟೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದಾರೆ ಅಂಕಲ್. ಎಲ್ಲರೂ ಅಣ್ಣ ಸಾರಿ, ಎಷ್ಟೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇದ್ದಾರೆ. ಇವರೆಲ್ಲ ಕಾಸು ಕೊಟ್ಟು ಆ ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಬದಲು ಆ ಕಾಸನ್ನೇ ಸೇರ್ಸಿಕೊಂಡ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಆ ಸೇರ್ಸಿಕ್ಕಿರೋ ಕಾಸಲ್ಲಿ ಫ್ಯೂಚರ್ ಆಗಲ್ವಾ, ಫ್ಯೂಚರ್ಗೆ ಏನಾದರೂ ಮಾಡ್ಕೊಬೋದು. ಇವರು ಈ ಥರ ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿ ಇಕ್ಕಿದ್ರೆ ಯಾರು ಪ್ರೈವೇಟ್ ಸ್ಕೂಲ್ಗೆ ಕಾಸು ಹಾಕ್ತಾರೆ? ಅಷ್ಟು ಎಷ್ಟು ಸಾವಿರ ಕಾಸು ಖರ್ಚು ಮಾಡ್ತಿದ್ದಾರೆ. ಯಾರು ಅಷ್ಟು ಕಾಸು ಖರ್ಚು ಮಾಡ್ತಾರೆ? 1,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಲೋಚನ್ ಅವ್ರೀಗ ಏನು ಮಾಡಿದ್ರು ಅಂತಂದರೆ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ. ಈ ಕಾಲಿಗೆ ಹಾಕತ್ತೀವಲ್ಲ, ಏನಂತಾರೆ ಅದಕ್ಕೆ? ಅಲ್ಲ ಕಾಲಿಗೆ ಹಾಕೊಂಡು ಓಡಾಡ್ತೀವಲ್ಲ, ಅದು ನಾನು ಹೇಳಲ್ಲ. ಅದಕ್ಕೆ ಟವಲ್ ಸುತ್ಕೊಂಡ್ಬಿಟ್ಟು ಸ್ವಾಹ. ಸೂಪರ್ ಬ್ರೋ, ಇದೇ ಥರ ನಾಲೆಡ್ಜ್ ಇಟ್ಕೋ, ಚೆನ್ನಾಗಿ ಹೋಗು, ಏರಿಯಾದಲ್ಲಿ ನೀನೊಬ್ಬ ಒಳ್ಳೆ ಲೀಡರ್ ಆಗು. ವೆರಿ ಗುಡ್. ನೆಕ್ಸ್ಟ್ ಟೈಮ್ ನಾನೇ ನೆಕ್ಸ್ಟ್ MLA ಲೋಚನ್ ಹ್ಯಾರಿಸ್ ಅವರೇ, ಬಿ ಕೇರ್ಫುಲ್. ಹೇಳಿ ಮೇಡಮ್. ಇವಾಗ ನಮ್ಮ ಏರಿಯಾದಲ್ಲಿ ಅಂಬೇಡ್ಕರ್ ಸಂಘ, ಯೂತ್ ಸಂಘ, ಕನ್ನಡಿಗರ ಸಂಘ, BJP, ಕಾಂಗ್ರೆಸ್ ಯಾವುದೇ ಬರಲಿ, ಅದು ಅವ್ರವ್ರ ಸಂಘ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವ್ರ ಟೀಮಲ್ಲಿ ಇರೋರೇ ಉದ್ಧಾರ ಹಾಕೊಂಡು ಹೋಗ್ತಾರೆ. ಅಂದರೆ ಬೇರೆ ಯಾಕೆ ಉದ್ಧಾರ ಆಗಲ್ಲ? ಯಾಕೆ ಓಟ್ ಹಾಕ್ದವ್ರು ಉದ್ಧಾರ ಹಾಕಲ್ಲ, ಓಟ್ ಹಾಕಿಸ್ಕೊಂಡವ್ರು ಉದ್ಧಾರ ಆಗ್ಬಿಡ್ತಾರಾ? ಇನ್ನೊಂದು ಇಷ್ಟು ಚಿಕ್ಕ ಮಗು ಬಂದು ಮಾತಾಡ್ತಾರೆ, ನನಗೆ ಎಜುಕೇಷನ್ ಇಲ್ಲ, ಸ್ಕೂಲ್ ಇಲ್ಲ ಅಂತ. ನಾವು ಹುಟ್ಟು ಬೆಳೆದಿದ್ದಿನಿಂದ ಇವಾಗಿನವರೆಗೂ ಈ ಮನೆಗೆ ಪತ್ರ ಕೊಡಲ್ಲ. ಯಾಕೆ? ಮುಂಚೆ ಇದ್ದಿದ್ದ ಸಂಘಕ್ಕೆ ಪತ್ರ ಇದೆ, ಇವಾಗಿರೋ ಜನಕ್ಕೆ ಪತ್ರ ಇರಲ್ವಾ? ಅದೇ ಜನದಿಂದನೇ ಇದೇ ಜನನೂ ಇದ್ದಿದ್ದು. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ಅಂತ. ಆ ಜನ ಉದ್ಧಾರ ಆಗಿದ್ದಾರೆ ಅಂದಾಗ, ಸರ್ 10,000 ದುಡಿಯೋರಿಗೆ ಒಂದು ಸೀರೆ ಇಸ್ಕೊಳಕ್ಕಾಗಲ್ವಾ? ನೀವು ಸೀರೆ ಫ್ರೀಯಾಗಿ ಕೊಟ್ಟರೆ ಬೇಡ, ನೀವು ಟಿಫನ್ ಫ್ರೀಯಾಗಿ ಕೊಟ್ಟರೆ ಬೇಡ. ಅವ್ರಿಗೇನು ಬೇಕು ಮೂಲಸೌಕರ್ಯ ಅದನ್ನು ಮಾಡಿಕೊಡಿ. ಅದನ್ನು ಮಾಡಿಕೊಟ್ರೆ ನೀವು ಒಂದು ಮೋರಿ ಅಟ್ಲೀಸ್ಟ್ ಸರ್ 20 ದಿನ ಆಯ್ತು ನಮ್ಮ ಮಗು ಇನ್ಕ್ಯೂಬೇಟರ್ ಇದೇ ಅದು ಹಾಸ್ಪಿಟ್ಲ್ ಇದ್ರೆ ಅವ್ರಿಗೆ ನಾವೆಲ್ಲೇ ನೋಡ್ತಾ ಇದ್ರಿ ಡೆಲಿವರಿ. ನೀವು ಯಾಕೆ ನಮ್ಗೆ ಹೇಳ್ದಿ? ಫಸ್ಟು ಜನಕ್ಕೆ ಹೇಳಿ, ನಾವು ನಿಮಗೆ ಗೌರ್ಮೆಂಟಿಂದ ನಾವು ಫೆಸಿಲಿಟಿ ಕೊಡ್ತೀವಿ, ಆಮೇಲೆ ನಾವು ಕ್ಲೋಸ್ ಮಾಡ್ತೀವಿ ಅಂತ. ನೀವು ಅದನ್ನು ಕ್ಲೋಸ್ ಮಾಡಿದಾಗ ಹೇಳಿಲ್ಲ. ನಾವೆಲ್ಲೋಗೋದು? ಎಮರ್ಜೆನ್ಸಿಗೆ ಎಲ್ಲೋಗ್ಬೇಕು? ಒಂದು ಹೋದರೆ ಸಿದ್ದಯ್ಯಗೆ ಹೋಗ್ಬೇಕು. ಸಿದ್ದಯ್ಯ ಅಂತೂ ಫಸ್ಟು ಹೋಗಿದ ತಕ್ಷಣ ಗೇಟ್ ಮುಚ್ಚಿದ್ದಾರೆ. ನಮ್ಮ ಹೆಣ್ಮಗು ಹೋಗಿದ ತಕ್ಷಣ ನಮ್ಮ ಗೇಟ್ ಮುಚ್ಚಿದ್ದಾರೆ. ನಾವು ಎಲ್ಲೋಗ್ಬೇಕು ಡೆಲಿವರಿಗೆ? ಭಯ ಬಿದ್ಕೊಂಡು ಅಲ್ಲೋದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ, ವಿಕ್ಟೋರಿಯಾಗೆ ಹೋಗಿ, ವಾರ್ನಿಂಗ್ ವಿಲಾಸ್ಗೆ ಹೋಗಿ. ಈ ಥರ ಫೆಸಿಲಿಟೀಸ್ ಇಲ್ಲ ಅಂದಮೇಲೆ ನೀವು ಯಾಕೆ ಇಲ್ಲಿ ಮುಚ್ತೀರಾ? ಇಲ್ಲಿ ಮೊದಲು ನಮಗೆ ಹೇಳಿ ಸರ್, ಜನಸಾಮಾನ್ಯರು ನಾವು ಬರ್ತೀವಿ, ಏನು ಫೆಸಿಲಿಟಿ ಬೇಕೋ ನಾವು ನಮ್ಮ ಕೈಯಿಂದ ಆಗಿದ್ದ ದುಡ್ಡನ್ನ ನಾವು ದುಡಿಮೆ ಮಾಡಿ ನಾವು ಕೊಡ್ತೀವಿ. ನಿಮ್ಮ ದುಡ್ಡನ್ನ ನಮಗೆ ಕೊಡಬೇಡಿ. ನಮ್ಮ ದುಡ್ಡನ್ನ, ನಮ್ಮ ಟ್ಯಾಕ್ಸ್ನ ನಮಗೆ ಕೊಡೋದಕ್ಕೆ ನಮ್ಮ ಹತ್ರನೇ ಬಿಟ್ಬಿಡಿ, ನಾವೇ ನೋಡ್ಕೋತೀವಿ. ಒಂದು ನಿಮಿಷ. ಗೀತಾ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಪಕ್ಷಗಳು ಯಾವರೇ ಬಂದರೂ ಕೂಡ ಅವರು ಕಮಾಯಿ ಮಾಡ್ಕೊಂಡು ಹೋಗ್ತಾರೆ ವಿನಃ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ. ಅದು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಜನ ಆಗಿರಲಿ. ಸೊ ಇಲ್ಲಿ ಬೇಕಾಗಿರೋದೇನು ಎಂಡ್ ಆಫ್ ದಿ ಡೇ ಅಭಿವೃದ್ಧಿ. ಇಲ್ಲಿ ಬೇಕಾಗಿರೋದೇನು, ಅವ್ರಿಗೆ ಬೇಕಾಗಿರೋದು ಜನಸಾಮಾನ್ಯರಿಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಅದಕ್ಕೆ ಒಂದೇ ಪಕ್ಷ ಇಡಿ, ಅಂಬೇಡ್ಕರ್ ಯೂತ್ ಕನ್ನಡ ಸಂಘ ಅಂತ ಎಲ್ಲ ಸಂಘ ಒಟ್ಟಿಗೆ ಸೇರ್ರಿ, ಜನಕ್ಕೆ ಏನು ಬೇಕೋ ಅದನ್ನ ಮನವಿ ಇಸ್ಕೊಂಡು ಮಾಡ್ರಿ, ಅದು ನೀವು ರೈಟ್ ಮಾಡ್ರಿ. ಆವಾಗ ನಿಮ್ಗೆಲ್ಲ ಸಂಘನೂ ಒಂದಾಗುತ್ತೆ. ಇಲ್ಲಾಂದ್ರೆ ಇದು ಯಾವಾಗೂ ನಮಗೆ ಬೇಡ. ಮತ್ತೆ ಬಂದು ನಮ್ಮ ಪಕ್ಷ ನಿಂತ್ಕೊಳ್ರಿ, ನಿಮ್ಮ ಪಕ್ಷ ನಿಂತ್ಕೊಳ್ರಿ ಅನ್ನೋ ಬೇಡ. ನಮ್ಗೆ ಯಾವ ಪಕ್ಷನೂ ಬೇಡ ಸರ್. ಓಪನ್ ಆಗಿ ಒಂದೇ ಪಕ್ಷ ಕೊಡಿ, ಈ ಪಕ್ಷ ಅಂತ ಇಡಿ. ಒಂದು ನಿಮಿಷ, ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನೀವು ಎಲ್ಲ ಸಂಘದವರು ಕೂಡ ಒಂದೇ ಆಗಿರಬೇಕು. ನೀವು ಆ ಸಂಘ ಈ ಸಂಘ ಬೇರೆ ಸಂಘ ಪ್ರತಿಯೊಂದಕ್ಕೂ ಒಂದೊಂದು ಸಂಘಗಳನ್ನ ಇಟ್ಕೊತಾ ಇದ್ದೀರಿ ಅಂತಂದರೆ ಆ ಸಂಘಗಳಿಗೆ ಎಲ್ಲರದು ಒಂದೇ ಉದ್ದೇಶ ಆಗಿರೋದ್ಮೇಲೆ ಗೀತಾ ಅವ್ರ ಪ್ರಕಾರ ಒಂದೇ ಸಂಘ ಇರಬೇಕಲ್ವಾ? ಪಕ್ಷ ಬಿಡಿ, ಪಕ್ಷ ಬೇರೆ ಬೇರೆ, ಅವ್ರ ಸಿದ್ಧಾಂತ ಬೇರೆ, ಅವ್ರ ಲೆಕ್ಕಾಚಾರ ಬೇರೆ. ಆದರೆ ಸಂಘಗಳು, ಈಗ ಉದಾಹರಣೆಗೆ ಒಂದು ನಿಮಿಷ ಗೀತಾ ಅವ್ರೆ, ಉದಾಹರಣೆಗೆ ಕನ್ನಡ ಪರ ಹೋರಾಟಗಾರದ್ರೆ ತಗೊಳ್ಳೋಣ. ನಾವು ಕನ್ನಡ ಪರ ಹೋರಾಟಗಾರದ್ದೇ ಬೇರೆ ಬೇರೆ ಸಂಘಗಳಿದ್ದಾವೆ. ಆದರೆ ಮೂಲ ಉದ್ದೇಶ ಏನು? ಕನ್ನಡಕ್ಕಾಗಿ ಹೋರಾಟ.
ಮತ್ತು ಯಾಕಪ್ಪ ಎಲ್ಲ ಊರ್ ಬಾಗ್ಲು ಸಂಘಟನೆಗಳು ಯಾವ ಒಂದಾಗ್ತಿಲ್ಲ, ಬೇರೆ ಬೇರೆ. ತುಂಬ ಚೆನ್ನಾಗಿ ಮಾತಾಡಿದ್ರೆ ಗೀತಾ ಅವರೇ, ತುಂಬ ಚೆನ್ನಾಗಿ ಹೇಳಿದ್ರೆ. ಇದು ಆ್ಯಕ್ಚುಲಿ ನಾನು ತುಂಬ ಸಲ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಅನ್ಕೊಂಡಿರೋದು ಏನು ಅಂದರೆ ಅಟ್ಲೀಸ್ಟ್ ನಾನು ಬೆಳೆದಿದ್ದಾಗ ನನಗೆ ಉದ್ಧಾರ ಆಗಿಲ್ಲ. ಅಟ್ಲೀಸ್ಟ್ ಇಲ್ಲಿಂದ ನೋಡಬೇಕಾದ್ರೆ ಈ ಮಸೀದಿ ಕಾಣಿಸ್ಬೇಕಾದ್ರೆ ಯಾಕೆ ಸರ್ ನಮ್ಮ ಮನೆಗಳು ಕಾಣಿಸಲ್ವಾ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಸರ್. ಈ ಮಸೀದಿ ಕಾಣಿಸ್ಬೇಕಾದ್ರೆ ನಿಮಗೆ ಅಲ್ಲಿರೋ ಟ್ರಾವೆಲ್ ಎಲ್ಲ ಕಾಣಿಸೋ ಬದಲು ಟ್ರಾಫಿಕಲ್ಲಿ ನಾವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮಗು ಬೀಳೋ ಸ್ಟೇಜಲ್ಲಿ ಕರ್ಕೊಬರ್ತೀವಿ ಮಳೆ. ಯಾಕೆ ಇದು ಅಗಿಯೋಕೆ ನೀವು ಜನವರಿಯಲ್ಲಿ ಪ್ಲಾನ್ ಮಾಡಿ, ಜನವರಿ ಬಿಸಿಲು ಬೇಸಿಗೆಯಲ್ಲಿ ಅಗ್ದ್ಬಿಟ್ಟು ಮಾಡಿ ಸರ್. ಜಸ್ಟ್ ಯಾಕೆ ಸರ್ ಪ್ಲಾನೋಗ್ರಾಮ್ ವರ್ಕೌಟ್ ಆಗಲ್ಲ? ಯಾಕೆ ಸರ್ಕಾರ ವರ್ಕ್ ಆಗಲ್ಲ? ಮಳೆ ಕಾಲದಲ್ಲಿ ನೀವು ಅಗ್ದ್ಬಿಟ್ರೆ ನಾವು ಮಣ್ಣಲ್ಲಿ ಹೋಗೋದಾ ಮನೇಲಿ ಇರೋದಾ? ಮಣ್ಣು ಮಳೆ ಎರಡು ಕೊಚ್ಚಿ ನಮಗೆ ಬರುತ್ತೆ ಸರ್. ನೀವಿದ್ದೀರಾ ಅಪಾರ್ಟ್ಮೆಂಟಲ್ಲಿ, ನೀವಿದ್ದೀರಾ ಫ್ಲ್ಯಾಟಲ್ಲಿ, ನಾವಿರೋದು ರೋಡಲ್ಲಿ. ಎರಡೇ ವಿಷಯ. ಒಂದು ನೀವು ಮಾಡಿ ಸರ್ ಪ್ಲ್ಯಾನು, ಬೇಡನಲ್ಲ. ಬೇಸಿಗೆಗಾಲದಲ್ಲಿ ಮಾಡಿ ಸರ್. ಯಾಕೆ ಸರ್ ಮಳೆಗಾಲದಲ್ಲಿ ಕೈ ಇಡ್ತೀರಾ? ಎಲ್ಲಿ ಹೋಗೋದು ನಾವು ಪೈಪ್ಗೆ? ಎಲ್ಲಿ ಹೋಗೋದು? ನೀರು 12 ಗಂಟೆ ಸೂಪರಾಗಿ ಬಿಡ್ತಾರೆ ಸರ್. ಫ್ಲ್ಯಾಟ್ಗಳಿಗೆ ನೀವು ಬೆಳಗ್ಗೆನೇ ಬಿಟ್ಬಿಡ್ತೀರಂತೆ 24/7 ಕೆಲಸ, ನೀರಿನ ಕೆಲಸ. ನಮ್ಮ ಮನೆಯಲ್ಲಿ ಮಾತ್ರ 12 ಗಂಟೆ ರಾತ್ರಿಯಲ್ಲಿ ಕೆಲಸ. ರಾತ್ರಿ 12 ಗಂಟೆ ಆದರೂ ನಾವು ಕಾಯ್ಬೇಕು, ಅವ್ನು ಬಂದು ಯಾವಾಗ ತಿರುಗಿಸ್ತಾನೆ ಅಂತ ನೀರಿಗೆ. ಯಾಕೆ ಹಂಗೆ ಮಾಡ್ತೀರಾ? ಯಾಕೆ ನಾವು ಓಟ್ ಹಾಕಲ್ಲ ಅಂತನಾ ಸರ್? ನಾವು 5 ಸ್ಟ್ರೀಟ್ ಅವ್ರು ಓಟ್ ಹಾಕಲ್ಲ ಅಂತಾನೆ ನಿಮ್ಮ ಪ್ರಶ್ನೆ. ಈ ಸರಿ ನಾವು 5 ಸ್ಟ್ರೀಟ್ ಅವರು ಯಾರಿಗೂ ಹಾಕೋದು ಬೇಡ ಸರ್. ನೀವೇ ತಗೊಳ್ಳಿ, ನೀವು ಹೆಂಗಿದ್ರು ನಮಗೆ ಮಾಡಲ್ಲ. ಮತ್ತೆ ಯಾಕೆ ಸರ್ ಓಟು? ಅವ್ರ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದರ್ಸ್ ಅಂತ ಹಾಕ್ಬಿಟ್ಟು ಬರ್ತಾನೆ ಇರ್ತೀವಿ ಸರ್.